ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಸುಹಾಸ್ ಪಾಟೀಲ್ ಜರ್ಮನಿಯಿಂದ ಮಾತಾಡ್ತಾ ಇರೋದು. ನಾನು ಲಾಸ್ಟ್ 3 ಇಯರ್ಸಿಂದ ಜರ್ಮನಿ ಒಳಗೆ ಆ್ಯಸ್ ಎ ಫ್ಲೀಗ್ ಆಫ್ ಕ್ರಾಫ್ಟ್ ಅಂದ್ರೆ ಅದಿಷ್ಟು ನರ್ಸಾಗಿ ಕೆಲಸ ಮಾಡತ್ತೀನಿ. ಸೊ ನಾನು ಪ್ರೆಸೆಂಟ್ಲಿ ಈಗ ನೈಟ್ ಡ್ಯೂಟಿ ಮೇಲೆ ಇದ್ದೀನಿ. ಸೊ ಈಗ ಒಂದು ಜಸ್ಟ್ ಬಿಫೋರ್ 30 ಮಿನಿಟ್ಸ್ ಒಂದು ನೋಟ್ ಫಾಲ್ ಸಿಚುವೇಶನ್ ಅಂತಂದರೆ ಎಮರ್ಜೆನ್ಸಿ ಸಿಚುವೇಶನ್ ಇಲ್ಲಿತ್ತು. ಸೊ ನೀವು ಇಲ್ಲಿ ರಿಜಿಸ್ಟರ್ ನರ್ಸ್ ಆದ್ಮ್ಯಾಗ ಎಲ್ಲ ನೀವೇ ಡಿಸಿಷನ್ ತೊಗೋಬೇಕಾಗತ್ತೆ ಮತ್ತು ಡಿಸಿಷನ್ ಮೇಕರ್ ನೀವೇ ಆಗಿರ್ತಾರೆ. ಸೊ ಹಾಗಾಗಿ ಒಂದು ನೋಟ್ ಫಾಲ್ ಸಿಚುವೇಶನ್ ಇತ್ತು. ನೋಟ್ ಫಾಲ್ ಸಿಚುವೇಶನ್ ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ ಆದಾಗ ನಿಮಗೆ ಏನು ಮಾಡಬೇಕು ಅಂತ ಅನ್ನೋದೆಲ್ಲ ಈ ವಿಡಿಯೋದೊಳಗೆ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಆಲ್ಮೋಸ್ಟ್ ಜರ್ಮನಿಗೆ ಯಾರು ಬರತ್ತಾರಲ್ಲ ನರ್ಸಸ್ಗೆ ಅವ್ರಿಗೆಲ್ಲ ಶೇರ್ ಮಾಡಿರಿ. ಮತ್ತು ವಿಡಿಯೋನ ಆದಷ್ಟು ಸೇವ್ ಮಾಡ್ಕೊರಿ. ನೀವು ಇಲ್ಲಿ ರಿಜಿಸ್ಟರ್ ನರ್ಸ್ ಆದಮೇಲೆ ನಿಮಗೂ ಇದು ಹೆಲ್ಪ್ ಆಗುತ್ತೆ. ನೀವು ಹಾಸ್ಪಿಟಲ್ದಾಗ ಯಾರು ಕೆಲಸ ಮಾಡತ್ತಾರಲ್ಲ ಇದು ಅವ್ರಿಗೆ ಅಷ್ಟು ರಿಲೇಟ್ ಆಗಲ್ಲ. ಬಟ್ ಓಲ್ಡ್ ಏಜ್ ಹೋಮ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಓಲ್ಡ್ ಏಜ್ ಹೋಮ್ದಾಗ ಕೆಲಸ ಮಾಡತ್ತೀನಿ. ಸೊ ನೀವು ಹಾಸ್ಪಿಟಲ್ದಾಗ ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ಇರ್ತದೆ. ಬಟ್ ಓಲ್ಡ್ ಏಜ್ ಹೋಮ್ಗಳಿಗೆ ಇಲ್ಲಿ ಹೆಂಗಿರುತ್ತೆ ಜರ್ಮನಿ ಒಳಗೆ, ಇಲ್ಲಿ ಆ ಥರ ಎಮರ್ಜೆನ್ಸಿ ಸಿಚುವೇಶನ್ಗೆ ಇಲ್ಲಿ ಆ ಥರ ನಿಮಗಿಲ್ಲಿ ಯಾವುದೂ ಅಷ್ಟು ಇಕ್ವಿಪ್ಮೆಂಟ್ ಆಗಿರಲಿ ಆ ಥರ ಸಿಸ್ಟಮ್ ಇರಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಏನಾದರೂ ನೋಟಬಲ್ ಸಿಚುವೇಶನ್ ಇದ್ದರೆ ನಾವು ಪೇಷಂಟನ್ನ ನಾವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕಳಿಸ್ತೇವೆ. ಸೊ ಹಾಗಾಗಿ ಬರೀ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಅದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಂತ. ಸೊ ಇಲ್ಲಿ ಬಿಫೋರ್ 30 ಮಿನಿಟ್ಸ್ ಅದೇನಪ್ಪ ಅಂತಂದ್ರೆ ಒಂದು ಲೈಕ್ ಪೇಷಂಟ್ ಫೆರ್ಶ್ ಲುಕ್ ಅನ್ನತ್ತಂದ್ರೆ ಅಂತಾರೆ ಇದ್ರೊಳಗೆ ಇಂಗ್ಲೀಷ್ ಒಳಗೆ ಆಸ್ಪಿರೇಟ್, ಪೇಷಂಟ್ ಆಸ್ಪಿರೇಟ್ ಆಗಿತ್ತು. ಸೊ ಹಾಗಾಗಿ ಫಸ್ಟ್ ಆ್ಯಸ್ ಎ ನೀವು ರಿಜಿಸ್ಟರ್ಡ್ ನರ್ಸ್ ಆಗಿ ಬೆಡ್ನ ಅಪ್ರೈಟ್ ಪೊಸಿಷನ್ ಅಂತಂದ್ರೆ ಸ್ವಲ್ಪ ಈ ಕಡೆ ಕಾಫ್ ಅಂದ್ರೆ ತಲೆ ಕಡೆ ಸ್ವಲ್ಪ ಬೆಡ್ ನೀವು ಹೈಟ್ ಮಾಡಿ ಪೇಷಂಟನ್ನು ಅಪ್ರೈಟ್ ಪೊಸಿಷನ್ ಕುಂದಿರ್ಸ್ಬೇಕಾಗತ್ತೆ. ಕುಂದಿರಿಸಿ ನಾನು ಎಲ್ಲ ಟ್ರೈ ಮಾಡಿದೆ. ಬಟ್ ನಾನು ಇದನ್ನು ವೈಟಾಲ್ಸೇಷನ್ ಅಂತಂದ್ರೆ ಇವ ಬ್ಲಡ್ ಪ್ರೆಷರ ಆಮೇಲೆ ಬ್ಲಡ್ ಶುಗರ್ ಆಗಿರ್ಬೋದು ಎಲ್ಲ ನಾನು ವೈಟಾಲ್ಸೇಷನ್ ಎಲ್ಲ ಚೆಕ್ ಮಾಡಿದೆ. ಬಟ್ ವೈಟಲ್ ಸೈನ್ಸ್ ಚೆಕ್ ಮಾಡಿದಾಗ ಬಿ ಪಿ ಓಕೆ ಇತ್ತು, ಬಟ್ ಪಲ್ಸು ಜಾಸ್ತಿ ಇತ್ತು, ಟೆಕಿ ಕಡೆ ಇತ್ತು. ಬಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಆಸ್ಪಿರೇಟ್ ಅದ ನಿಮಗೆ ಗೊತ್ತಿರ್ಬೋದು. ಪೇಷಂಟದ್ದು O2 ಸ್ಯಾಚುರೇಷನ್ ಭಾಳ ಅಂದ್ರೆ ಭಾಳ ಕಮ್ಮಿ ಇತ್ತು. ಸೊ ಅರೌಂಡ್ 80 ಥರ ಬಂತು. ಸೊ ನೀವು ಸಿಚುವೇಶನ್ ಏನು ಅನಲೈಸ್ ಮಾಡಬೇಕಾಗತ್ತೆ. ಸೊ ಸಿಚುವೇಶನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಪೇಷಂಟ್ ಸೀರಿಯಸ್ ಅಂತ ಗೊತ್ತಾಯಿತು. ನಾನು ಸಡನ್ಲಿ 112 ನಮ್ಮ ಇಂಡಿಯಾ ಒಳಗೆ ಹೆಂಗೆ 108 ಇತ್ತಲ್ಲ ಆಂಬುಲೆನ್ಸ್, ಹಂಗೆ ಇಲ್ಲಿ ಎಮರ್ಜೆನ್ಸಿ ನಂಬರ್ 112. ನೀವು ಎಲ್ಲಿ ಜರ್ಮನಿಯಾಗ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಸೇಮ್ ನಂಬರ್ ಇರುತ್ತೆ. ಸೊ 112ಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿ ಪೇಷಂಟದ್ದವರೆಲ್ಲ ಕೇಳ್ತಾರೆ, ಡಾಟಾ ಎಲ್ಲ ನೀವು ಅವ್ರಿಗೆಲ್ಲ ಹೇಳಬೇಕು. ಡಾಟಾ ಎಲ್ಲ ಹೇಳಿದ ಮೇಲೆ ಪೇಷಂಟ್ ಸಿಚುವೇಶನ್ ಬಗ್ಗೆ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಆಮ್ಯಾಗ ಅವ್ರು ವಿತಿನ್ 5 to 10 ಮಿನಿಟ್ಸ್ ನಿಮಗೆ ಇಲ್ಲಿ ಬರ್ತಾರೆ. ಸೊ ಅವ್ರು ಬರೋಕ್ಕಿಂತ ಮೊದಲು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಪೇಷಂಟದ ಡಾಕ್ಯುಮೆಂಟ್ಸ್ ಇರ್ತಾವೆ ಇಲ್ಲಿ ಕಂಪ್ಯೂಟರ್ ಒಳಗೆ. ಅವು ನೀವೆಲ್ಲ ಒಂದು ಸೈಡ್ ಜೆರಾಕ್ಸ್ ತೆಗೆದು ಇಡಬೇಕು. ಆಮೇಲೆ ಮತ್ತು ಪೇಷಂಟ್ದು ಏನಾದರೂ ಲಾಸ್ಟ್ ಟೈಮ್ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರೆ ಅದು ಒಂದು ಕಾಪಿ ಇದ್ರದ್ದು ಜೆರಾಕ್ಸ್ ಮಾಡಿ ಇಡ್ಬೋದು. ಮತ್ತು ಪೇಷಂಟದ್ದು ಕಾಫಾ ಕಾರ್ಡ್ ಅಂತಂದ್ರೆ ಇನ್ಶೂರೆನ್ಸ್ ಕಾರ್ಡ್, ಹೆಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ನೀವು ತೆಗೆದಿಡಬೇಕು. ಸೊ ಪೇಷಂಟ್ ಈಗ ಅವ್ರ ನೋಟಾರ್ಡ್ಸ್ ಬರೋಕ್ಕಿಂತ ಮೊದಲು ಇವೆಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕು. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಫ್ಟರ್ 5 to 10 ಮಿನಿಟ್ಸ್ ಅವ್ರು ಆದಷ್ಟು ಜಲ್ದಿ ಬಂದರು. ಬಂದ ಕೂಡಲೇ ಪೇಷಂಟ್ ಕಡೆ ಅವ್ರು ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೋಗಿ ಅಲ್ಲೆಲ್ಲ ಮತ್ತೆ ಕೇಳ್ತಾರೆ ಅವ್ರು ಪೇಷಂಟ್ ಏನಾಗಿತ್ತು, ಮೊದಲು ಹೆಂಗಿತ್ತು ಪೇಷಂಟ್ ಡಯಾಗ್ನೋಸಿಸ್. ಸ್ವಲ್ಪ ನೀವು ಅವ್ರು ಬರೋಕ್ಕಿಂತ ಮೊದಲು ಪೇಷಂಟ್ ಬಗ್ಗೆ ಎಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಕೇಳಿದ ಕ್ವಶನ್ಗೆ ನೀವಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ಡಾಕ್ಟರ್ಸ್ ಬಂದಿರ್ತಾರೆ. ಸೊ ಮತ್ತು ಅದು ನೋಟ್ ಫಾಲ್ ಎಮರ್ಜೆನ್ಸಿ ಸಿಚುವೇಶನ್ ಆಗಿರೋದ್ರಿಂದ ನೀವು ಬೇಗ ಆನ್ಸರ್ ಮಾಡಬೇಕಾಗತ್ತೆ. ಸೊ ನಾನು ಎಲ್ಲ ಆನ್ಸರ್ ಮಾಡಿದೆ. ಆಮೇಲೆ ಅವರು ಪೇಷಂಟ್ದು ವೈಟಲ್ ಸೈನ್ಸ್ ಎಲ್ಲ ಚೆಕ್ ಮಾಡಿದರು. ಅವ್ರಿಗೂ ಗೊತ್ತಾಯಿತು ಆಲ್ಮೋಸ್ಟ್ ಇದು ಅವರ್ ಸ್ಟಾಪ್ ಅಂದ್ರೆ O2 ಸ್ಯಾಚುರೇಷನ್ ಭಾಳ ಕಡಿಮೆ ಇತ್ತು. ಅವ್ರು ಸಡನ್ಲಿ ಪೇಷಂಟ್ನ ತೊಗೊಂಡು ಲೈಕ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೆ. ಮತ್ತು ಅದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಕೊಟ್ಟೆ. ಸೊ ಕೊಟ್ಟ ಮೇಲೆ ಅವ್ರು ಸಡನ್ಲಿ ಪೇಷಂಟ್ನ ಕ್ರ್ಯಾಂಕನ್ ಹೌಸ್ ಅಂದ್ರೆ ಹಾಸ್ಪಿಟ್ಲಿಗೆ ತೊಗೊಂಡು ಹೋದ್ರು. ಸೊ ನೀವು ಪೇಷಂಟ್ನ ಒಂದು ಸಲ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಆಮೇಲೆ ಏನು ಮಾಡಬೇಕಾಗತ್ತೆ, ನೀವು ಪೇಷಂಟ್ ಬೆಡ್ ಎಲ್ಲ ಡಿಸ್ಇನ್ಫೆಕ್ಷನ್ಸ್ ಮಾಡಬೇಕಾಗತ್ತೆ. ಡಿಸ್ಇನ್ಫೆಕ್ಷನ್ ಮಾಡಿ ನೀವು ಹೊಸ ಬೆಡ್ ಮಾಡೋದಬೇಕು. ಸೊ ಆಮೇಲೆ ಇಂಪಾರ್ಟೆಂಟ್ ಏನು ಥಿಂಗಪ್ಪ ಅಂತಂದ್ರೆ ಪೇಷಂಟ್ನ ನೀವು ಹಾಸ್ಪಿಟ್ಲಿಗೆ ಕಳಿಸಿದ ಮೇಲೆ ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಒಳಗೆ ಪೇಷಂಟನ್ನು ನೀವು ಅಬ್ಮೆಲ್ಡನ್ ಅಂತಂದ್ರೆ ನೀವು ಅಲ್ಲಿ ಪೇಷಂಟ್ ಸಾಫ್ಟ್ವೇರ್ ಒಳಗೆ ಹೋಗಿ ಅಲ್ಲಿ ನೀವು ಅಬ್ಮೆಲ್ಡನ್ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಪೇಷಂಟ್ ನೀವು ರೀಸನ್ ಬರಿಬೇಕು. ಏನಂತ ಡೇಟ್ ಟೈಮ್ ಹಾಕಿದ್ರಂದ್ರೆ ಪೇಷಂಟ್ ಅದು ಲಿಸ್ಟ್ ಒಳಗೆ ಇರೋದಂತಲ್ಲ, ಲಿಸ್ಟ್ ಒಳಗೆ ಒಂದು ರೆಡ್ ಮಾರ್ಕ್ ಬರುತ್ತೆ. ಅಂತಂದ್ರೆ ಪೇಷಂಟ್ ಲಿಸ್ಟ್ ಒಳಗೆ ಬರಲ್ಲ, ಅದು ರೆಡ್ ಮಾರ್ಕ್ ಬರುತ್ತೆ. ಅಂದ್ರೆ ಪೇಷಂಟ್ ಅಬ್ಸೆಂಟ್ ಹೈಟ್ ಅಂತಂದ್ರೆ ಪೇಷಂಟ್ ಅಬ್ಸೆಂಟ್ ಐತೆ ಅಂತ ತೋರಿಸುತ್ತದೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಒಂದು ಚೆಕ್ ಲಿಸ್ಟ್ ಬರುತ್ತೆ, ಕ್ರಾಂಕನ್ ಹೌಸ್ ಐನ್ವೈಸಿಂಗ್ ಅಂತ ಬರುತ್ತದೆ. ಸೊ ಅದೇನಪ್ಪ ಅಂತಂದ್ರೆ ನೀವು ಪೇಷಂಟ್ ಕ್ರಾಂಕನ್ ಹೌಸ್ಗೆ ಹೋಗೈತೆ ಅಲ್ಲಿ ಚೆಕ್ ಲಿಸ್ಟ್ ಬರ್ತಾವೆ. ಸೊ ಚೆಕ್ ಲಿಸ್ಟ್ ಒಳಗೆ ಏನೇನು ಇರುತ್ತಪ್ಪ ಅಂತಂದ್ರೆ ಒಂದು 5 to 6 ಪಾಯಿಂಟ್ಸ್ ಬರ್ತಾವೆ. ಸೊ ಫಸ್ಟ್ ಒಳಗೆ ಏನು ಬರೀಬೇಕಂದ್ರೆ ಪೇಷಂಟ್ ಸಿಚುವೇಶನ್ ಹೆಂಗಿತ್ತು ನೀವು ಅಲ್ಲಿ ಬರಿಬೇಕು. ಸೊ ಬರೆದ್ಮೇಲೆ ಅದು ಎರ್ಲಿ ಡಿಸ್ಟ್ ಅಂದ್ರೆ ಓಕೆ ಹೊಡೆದಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬರ್ಕೊಂಡು
ನೆಕ್ಸ್ಟ್ ಒಳಗೆ ನೀವು ಹೌಸ್ ಆರ್ಟ್ಸ್ ಅಂದ್ರೆ ನಿಮ್ಮ ಪೇಷಂಟ್ ಡಾಕ್ಟರ್ ಯಾರಿಗಿರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ನೀವು. ನೈಟ್ ಅದು ಕಾಲ್ ಮಾಡೋದು ಬೇಕಾಗಿಲ್ಲ. ಡೇ ಒಳಗಾದ್ರೆ ನೀವು ಇಮೇಲ್ ಕಳಿಸ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ನಾನು ಇಮೇಲ್ ಕಳಿಸಿದ್ದೆ. ಸೊ ಆಮೇಲೆ ಪೇಷಂಟ್ ಆನ್ಗೆ ಅವ್ರಿಗೆ ಅಂದರೆ ರಿಲೇಟಿವ್ಸ್ ಇಲ್ಲ ಅಂತಂದ್ರೆ ಪೇಷಂಟ್ ಬೆತ್ರ ಇರ್ತಾರೆ ಅಂತಂದ್ರೆ ಗೌರ್ಮೆಂಟಿಂದ ಅಪಾಯಿಂಟ್ ಮಾಡಿದಂಥ ಒಬ್ಬರು ಪರ್ಸನ್ ಇರ್ತಾರೆ. ಸೊ ನೀವು ಅದು ಪೇಷಂಟ್ ಕಾಂಟ್ಯಾಕ್ಟ್ಸ್ ಒಳಗೆ ಅವೆಲ್ಲ ಇರ್ತಾವೆ. ಸೊ ನೀವು ಅವ್ರಿಗೆಲ್ಲ ಒಂದು ಮೆಸೇಜ್ ಹಾಕ್ಬೇಕಾಗತ್ತೆ, ಹಿಂಗೆ ಪೇಷಂಟ್ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಇಂಟರ್ನ್ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಇಂಟರ್ನಿಗೆಲ್ಲ ಒಂದು ಇಮೇಲ್ ಕಳಿಸ್ಬೇಕು. ನಿಮ್ಮದು ಶೆಫಿನ್ ಆಗಿರ್ಬೋದು, ನಿಮ್ಮ ಮೇಲೆ ಕೆಲಸ ಮಾಡೋರು ಆಗಿರ್ಬೋದು, ಎಲ್ಲರಿಗೂ ಒಂದು ಇಮೇಲ್ ಕಳಿಸ್ಬೇಕು. ಸೊ ಆಮೇಲೆ ಯಾರಿಗೆ ಇನ್ಫಾರ್ಮ್ ಅಪೋತೇಕಿಗೂ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ ನೀವು. ಅಪೋತೇಕ್ ಅಂತಂದ್ರೆ ಫಾರ್ಮಸಿ ಅಂದ್ರೆ ಅಲ್ಲಿ ಒಂದು ಪೇಷಂಟ್ ಹಾಸ್ಪಿಟ್ಲ್ ಹೋಗಿದ್ರೆ ಅವ್ರಿಗೂ ಒಂದು ಇಮೇಲ್ ಹಾಕಬೇಕಾಗತ್ತೆ, ಅವ್ರಿಗೂ ಇನ್ಫಾರ್ಮ್ ಮಾಡಬೇಕು. ಸೊ ಇಷ್ಟೆಲ್ಲ ಇನ್ಫಾರ್ಮ್ ಮತ್ತು ಚೆಕ್ ಲಿಸ್ಟೆಲ್ಲ ಕಂಪ್ಲೀಟ್ ಆದ್ಮ್ಯಾಗ ಅದಲ್ಲಿ ಪೂರಾ ಕಂಪ್ಲೀಟ್ ಆಗೋದು ಬರುತ್ತೆ. ಆಮೇಲೆ ಪೇಷಂಟ್ ಬೆರಿಸ್ಟ್ ಅಂತ ಬರುತ್ತೆ. ಬೆರಿಸ್ಟ್ ಅಂತಂದ್ರೆ ಪೇಷಂಟದ ಇನ್ಫಾರ್ಮೇಷನ್ ನೀವು ಅಲ್ಲಿ ಬೆರಿಸ್ಟ್ ಓಪನ್ ಮಾಡಿ ಅಲ್ಲೆಲ್ಲ ಮತ್ತೆ ಬರಿಬೇಕು. ಯಾವ ಟೈಮಿಗೆ ಏನೇನಾಯ್ತು, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈಗ 9 ಗಂಟೆಗೆ ಲೈಕ್ ಆಸ್ಪಿರೇಟ್ ಆಗಿತ್ತು ಪೇಷಂಟ್. ಸೊ ಆಮ್ಯಾಗ ನೀವು ಏನು ಆ್ಯಸ್ ಎ ಲೀಗ್ ಆಫ್ ಕರೆಕ್ಟಾಗಿ ನೀವು ಏನು ಮಾಡಿದ್ರಿ, ಮತ್ತು ಯಾವ ಟೈಮಿಗೆ ಕಾಲ್ ಮಾಡಿದ್ರಿ, ಮತ್ತು ಯಾವ ಟೈಮಿಂಗ್ ಪೇಷಂಟ್ ನೀವು ಕಳಿಸಿದ್ದೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಇಂಪಾರ್ಟೆಂಟ್ ಏನಂದ್ರೆ ಪೇಷಂಟಿಗೆ ನೀವು ಅವ್ರ ಡಾಕ್ಟರ್ ಬಂದಿರ್ತಾರೆ ನೋಟಾಡ್ಸ್ ಅವ್ರು ಏನೇನು ಕೊಟ್ಟರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ನೀವು ಎಲ್ಲ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಲೈಕ್ ಸಿಚುವೇಶನ್ ಎಲ್ಲ ಬರೆದಾದ್ಮೇಲೆ ನೀವು ಏನಾದರೂ ಈಗ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟಿರ್ತಾರೆ, ಮತ್ತು ಪೇಷಂಟ್ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟಿರ್ತಾರೆ ಅವನ್ನೆಲ್ಲ ನೀವು ಅಲ್ಲಿ ಕೊಟ್ಟವಂತೆ ಎಲ್ಲ ಎಂಟ್ರಿ ಮಾಡಬೇಕು. ಮತ್ತು ಪೇಷಂಟ್ದು ಏನಾದರೂ ನೀವು ಲೈಕ್ ಅವ್ರ ಡ್ರೆಸ್ ಅದು ಅವ್ರ ಜೊತೆ ಏನಾದ್ರು ಕೊಟ್ಟು ಕಳಿಸಿದ್ರೆ ಅವನು ಬರೀಬೇಕು. ಟೋಟಲ್ ನೀವು ಆ್ಯಸ್ ಎ ಸೇಫರ್ ಸೈಡ್ ಇರ್ಬೇಕಂತಂದ್ರೆ ನೀವು ಏನೇನು ಮಾಡಿದಾರಲ್ಲ ಅದನ್ನೆಲ್ಲ ನೀವು ಕಂಪ್ಯೂಟರ್ ಒಳಗೆ ಅದನ್ನೆಲ್ಲ ಟೋಟಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಇದೆಲ್ಲ ಎಂಟ್ರಿ ಮಾಡಿದ್ಮ್ಯಾಗ ಆವಾಗ ನಿಮ್ದು ಕೆಲಸ ಮುಗಿಯುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಆಲ್ಮೋಸ್ಟ್ ಸೇವ್ ಮಾಡ್ಕೊರಿ. ಮತ್ತು ಇದು ವಿಡಿಯೋ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಫೆರ್ಮನಿಯಲ್ಲಿರೋ ನಿಮಗೆ ಫ್ರೆಂಡ್ಸ್ ನರ್ಸಸ್ ಯಾರು ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿರಿ. ಮತ್ತು ಇನ್ನು ಯಾರು ಬರತ್ತಾರಲ್ಲ ಅವರೆಲ್ಲ ವಿಡಿಯೋ ನೋಡ್ಕೊರಿ. ಸೊ ಹೆದರೋ ವಿಷಯ ಏನಿರಲ್ಲ, ಎಲ್ಲ ನೀವು ಡೇ ಬೈ ಡೇಲಿ ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಸೊ ನೋಡಿರಿ ನಾನು ಹೆಂಗೆ ಮಾಡಿದಿಲ್ಲ ಅಷ್ಟೇ ಭಾಳ ಏನಿರಲ್ಲ. ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಈ ವಿಡಿಯೋನ ಆಲ್ಮೋಸ್ಟ್ ಫುಲ್ ಎಲ್ಲ ಸಮಾಧಾನವಾಗಿ ನೋಡಿರಿ, ಯಾಕಂದರೆ ವಿಡಿಯೋ ನಿಮಗೆ ಜರ್ಮನಿಗೆ ಬಂದಮೇಲೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಒಳಗೆ ನಾನು ಪೂರಾ ನೋಟ್ಫಲ್ ಸಿಚುವೇಶನ್ ಬರ್ದಿನ ಸಿಚುವೇಶನ್ದಾಗ ಆ್ಯಸ್ ಎ ನೀವು ರಿಜಿಸ್ಟರ್ಡ್ ನರ್ಸಾಗಿ ಏನು ಮಾಡಬೇಕು ಅನ್ನೋದು ಎಲ್ಲ ಹೇಳೀನಿ. ಸೊ ಆಲ್ಮೋಸ್ಟ್ ಈ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಜರ್ಮನಿಲೋ ನರ್ಸಸ್ಗೆಲ್ಲ ಶೇರ್ ಮಾಡಿರಿ. ಸೊ ಇನ್ನೂ ಇದೇ ಥರ ಕಂಟೆಂಟ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ. ಮತ್ತು ನನ್ನ ಯೂಟ್ಯೂಬ್ ಒಳಗೆ ನನ್ನ ಚಾನಲ್ ಐತೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.